ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡೆ, ನಾನು ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಈ ನನ್ನ ಮಗನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಮ್ಮೊಬ್ಬಂಗೆ ಮಾವ, ನಾನು ಈಗಲೇ ಪೊಲೀಸರು ಫೋನ್ ಮಾಡ್ತೀನಿ. ಅವನ್ನ ಜೀವಂತವಾಗಾದ್ರೂ ಹಿಡಿದ್ರ ಅಟ್ಲೀಸ್ಟ್ ಅವನಿಗೆ ಎಂಕ್ವೈರಿ ಮಾಡಿ ಶಿಕ್ಷೆನಾದ್ರೂ ಕೊಡ್ತಾರ. ಫೋನ್ ಮಾಡ್ಲಾ? ಗುರು ಬೇಡ ಗುರು. ಏನ್ ಮಾಡ್ತಾ ಇದ್ದೀರಾ? ಕಾನೂನು ಕೈಗೆ ತಗೊಂಡು ನೀವ್ ಶಿಕ್ಷೆ ಅನುಭವಿಸ್ಬೇಕು ಅಂತಿದ್ದೀರಾ? ಮೇಡಮ್ ಅವರ ಸುಮ್ಕಿದ್ಬಿಡಿ. ನಮ್ಮೊಬ್ಬನ ಜೀವಿಗೆ ತೊಂದರೆ ಕೊಟ್ಟವನ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಮೊದ್ಲು ಕಟ್ಟಿ ಕೆಳಗೆ ಹಾಕಿ ಬಿಸಾಕಿ ಎಂದೆ. ಬಿಡು ಗುರು. ಗುರು, ನಿಮ್ ತಾಯಿ ಸಾವು ಬದುಕಿನ ಮಧ್ಯ ಇದ್ದಾಗ ಮಗನಾಗಿ ನಿಮ್ ಆವೇಶ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಕಾನೂನಲ್ಲಿ ಆವೇಶಕ್ಕೆ ಜಾಗ ಇಲ್ಲ. ಈ ನನ್ನ ಮಗನಿಂದ 100 ಜನಕ್ಕೆ ನೆರಳಾಗಿದ್ದ ನಮ್ಮಬ್ಬ ಇವತ್ತು ಆಸ್ಪತ್ರೆ ಹಾಸಿಗೆ ಮೇಲೆ ನರಳಾಡ್ತಾವಳೆ. ಈ ನನ್ನ ಮಗನ ಮೇಡಮ್, ನಾನು ನಿಜವಾಗ್ಲೂ ಬಂಗಾರಮ್ಮನ ಸೂಟ್ ಮಾಡಿಲ್ಲ ಮೇಡಮ್. ಆಗ್ಲಿಂದ ಅದೇ ಸುಳ್ಳು ಹೇಳ್ತಾನೆ ಮೇಡಮ್. ಕಂಟಿ, ಮಗನಾಗಿ ನೀವೀಗ ನಿಮ್ ತಾಯಿ ಜೊತೆ ಇರ್ಬೇಕು. ರಾಜ ಹುಲ್ಲಿನ ನಾವ್ ವಿಚಾರಿಸ್ಕೊತೀವಿ. ಇವನ್ಗೇನ್ ಶಿಕ್ಷೆ ಆಗ್ಬೇಕು ಅದ್ ಖಂಡಿತ ಆಗತ್ತೆ. ಮೇಡಮ್, ನಿಜವಾಗ್ಲೂ ನಾನು ಸೂಟ್ ಮಾಡಿಲ್ಲ ಮೇಡಮ್. ಬೇಕಿದ್ರೆ ನನ್ನ ಗನ್ನಲ್ಲಿರೋ ಬುಲೆಟ್ ಚೆಕ್ ಮಾಡಿ. ಸಂದೇಶ್, ಗನ್ ಕಿತ್ಕೊಳ್ಳಿ. ಮೇಡಮ್, ಚೆಕ್ ಮಾಡಿ ಮೇಡಮ್. ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ ಮೇಡಮ್. ಏನೇ ಮಾತಾಡದಿದ್ರು ಸ್ಟೇಷನ್ ಅಲ್ಲಿ ಮಾತಾಡೋಣ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಅಯ್ಯೋ ಬಿಟ್ಬಿಡಿ ಮೇಡಮ್. ಜೀಪ್ ಹಚ್ಚಿ ನಡೀರಿ. ಮೇಡಮ್, ನನ್ನ ಮಗನ ನಾನು ಸುಮ್ಕೆ ಬಿಡ್ಬೇಡಿ. ಬಂಗಾರಮ್ಮ ಸೂಟ್ ಮಾಡೋದು ಅಲ್ಲದೆ ಆಸ್ಪತ್ರೆ ವಾರ್ಡ್ ಬಂದು ಮತ್ತೆ ಜೀವ ತೊಂದರೆ ಕೊಡ್ಕೊಂಡಿದ್ದಾನೆ. ನಮ್ಮೊಬ್ಬಂಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಒಬ್ಬೊಬ್ಬನು ಸುಮ್ಕೆ ಬಿಡಕ್ಕಿಲ್ಲ ಮೇಡಮ್. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ನಿಮ್ ತಾಯಿಗೆ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ನಮ್ದು. ಇನ್ನೊಂದ್ಸಲಿ ಹೀಗೆಲ್ಲ ಕಾನೂನ ಕೈಗೆ ತಗೋಬೇಡಿ. ನಮ್ಮೊಬ್ಬನ್ ತಂಟಕ್ ಬಂದ್ರೆ ಕಾನೂನ ಕೈಗೆ ತಗೊಳ್ಳೋದಲ್ಲ, ನನ್ನ ಮಕ್ಕಳ ತಲೆನ ಕಡ್ದು ಕೈಗೆ ತಗೋತೀನಿ. ಸಮಾಧಾನ ಮಾಡ್ಕೊಳ್ಳಿ ಕಂಟಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ. ಇವ್ರನ್ನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಆ ರಾಜ ಹುಲಿ ಅರೆಸ್ಟ್ ಆಗೋನಂತೆ. ಈ ಪ್ಲಾನ್ ಮಾಡಿದ್ದೆಲ್ಲ ನೀವೇ ಅಂತ ಅವನೇನಾದ್ರೂ ಅಪ್ಪಿತಪ್ಪಿ ಬಾಯ್ ಬಿಟ್ಬಿಟ್ರೆ ಏನ್ ಮಾಡೋದು? ಸುಮ್ಮನೆ ಇರಿ ರಾಜಿ ಅವರೇ, ಮೊದಲೇ ನನಗೆ ಟೆನ್ಷನ್ ಆಗ್ತಿದೆ. ನೀವಿನ್ನೂ ಭಯ ಪಡಿಸ್ಬೇಡಿ. ಯಾರ ಕಣ್ಗೂ ಕಾಣಿಸ್ಬೇಡ ಅಂತ ಎಷ್ಟು ಹೇಳಿದ್ರು ಆ ರಾಜ ಹುಲಿ ನನ್ನ ಮಾತು ಕೇಳಿದ್ರೆ ಕೊನೆಗೂ ಕೈ ಕೊಟ್ಟ. ಛೇ, ಅಂತವನ್ನ ನಮ್ಮ ಪ್ಲಾನಿಗೆ ಸೇರಿಸಿದೆ ತಪ್ಪಾಯ್ತು ವೈಭವ್. ಅದೆಲ್ಲ ಇರ್ಲಿ, ಇಷ್ಟೆಲ್ಲ ಆತಂಕ ಇದ್ರು ಆಸ್ಪತ್ರೆಗೆ ಬಂದು ಆ ಬಂಗಾರಮ್ಮನ ಪ್ರಾಣ ಹೋಗೋ ಥರ ಪ್ಲಾನ್ ಮಾಡಿದ್ಯಲ್ಲ, ನಿನ್ ಗುಡ್ಗೆ ಮೆಚ್ಚಬೇಕು ಬಿಡು. ಏನ್ ಹೇಳ್ತಾ ಇದಾರ ರಾಜಿ ಅವರೇ? ಊರದ ಬಂಗಾರಮ್ಮನವ್ರ ಪರಿಸ್ಥಿತಿ ಗಂಭೀರವಾಗಿದೆ. ನೀನ್ ಬಂದು ಏನು ಮಾಡಿರ್ಲಿಲ್ಲ ಅಂತಂದಿದ್ರೆ ಆ ಕಂಟಿ ರಾಜ ಹುಲಿನ ಹಿಡಿಯೋ ಪ್ರಯತ್ನನೇ ಮಾಡ್ತಿರ್ಲಿಲ್ಲ.
ಅಯ್ಯೋ ನಾನು ಬಂಗಾರಮ್ಮಂಗೆ ತೊಂದರೆ ಮಾಡಬೇಕು ಅಂತ ಹಾಸ್ಪಿಟಲಿಗೆ ಬಂದಿದ್ದು ನಿಜ. ಆದರೆ ನಾನು ಬಂಗಾರಮ್ಮಂಗೆ ಏನೂ ತೊಂದರೆ ಮಾಡಿಲ್ಲ. ಸುಮ್ಕೆ ಸುಳ್ಳು ಹೇಳ್ಬೇಡ. ನೀನ್ ಬಂದು ಹೋದ್ಮೇಲಿಂದಾನೆ ಬಂಗಾರಮ್ಮನವ್ರ ಆರೋಗ್ಯದಲ್ಲಿ ಏರ್ಪೇರಾಗಿರೋದು. ರಾಧಾ, ಸಾಯಿಸಂಗಿದ್ರೆ ಒಂದೇ ಸತಿ ಸಾಯಿಸ್ಬಿಡು. ಇಷ್ಟಿಷ್ಟೇ ಸಾಯಿಸೋದು ಯೋನ್ ಚಂದ ಹೇಳು. ತಡ ಆದಷ್ಟು ನಮಗೆ ತೊಂದರೆ. ರಾಧಾ, ನೀನೇನು ಮಾಡಿಲ್ಲ ಅಂತ ಹೇಳ್ದೆ? ಪ್ರಾಮಿಸ್ ವೈಭವ್, ನಾನೇನು ಮಾಡಿಲ್ಲ. ನೀ ಫೋನ್ ಮಾಡಿದ ತಕ್ಷಣ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಹಂಗಾದ್ರೆ ಇದ್ದಕ್ಕಿದ್ದಂಗೆ ಬಂಗಾರಮ್ಮಂಗೆ ಯಾಕೆ ಹಿಂಗಾಯ್ತು? ಐ ಥಿಂಕ್ ನಮಗೆ ಗೊತ್ತಿಲ್ಲದೆ ಬಂಗಾರಮ್ಮನ ಸುತ್ತ ಬೇರೆ ಯಾರೋ ಗೇಮ್ ಪ್ಲೇ ಮಾಡ್ತಿದ್ದಾರೆ. ರಾಜ ಹುಲಿ ನಾನು ಶೂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಇದೆಲ್ಲ ಆ ಶೂಟರ್ದೇ ಕೆಲಸ ಇರ್ಬೋದು. ರಾಧಾ, ಒಂದ್ ವೇಳೆ ಆ ಗೌರಮ್ಮನ ಮಗ ಜಗನು, ಅದೇ ಆ ಡಾಕ್ಟ್ರಪ್ಪ, ಅಲ್ಲೇ ಇದ್ಕೊಂಡು ಬಂಗಾರಮ್ಮನ ಸಾಯಿಸಂಗಿ ಏನಾದರೂ ಮಾಡ್ತಾವನ ಹೆಂಗೆ? ಹೇಳೋಕ್ಕಾಗಲ್ಲ. ಅವನಿಗೆ ಅವ್ರ ಮೇಲೆ ಕೋಪ ಇದೆ ತಾನೆ? ಕೋಪನ ಹೆಸ್ರೆತ್ತಿದ್ರೆ ಸಾಕು ಊರ್ದು ಬೀಳ್ತಾನೆ. ನಾನು ಬೇರೆ ಅವಾಗವಾಗ ಅವನಿಗೆ ತುಪ್ಪ ಸುರಿದು ಆ ಬೆಂಕಿನೂ ಹತ್ಕೊಳಂಗೆ ಮಾಡ್ತೀನಿ. ಹಾಗಾದರೆ ಕೆಲಸ ಅವನೇ ಮಾಡಿರ್ಬೋದು. ಶೂಟ್ ಮಾಡಿದ ಅವನೇನಾ? ಇರ್ಬೋದು, ಇಲ್ದಲೇನೂ ಇರ್ಬೋದು. ಹೇಗಿದ್ರು ಅವನು ಅದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದೊಂದು ಕೆಲಸನೂ ಅವನು ಮಾಡಿರ್ತಾನೆ. ಸರಿ ರಾಜಿಯವರೇ, ನೀವು ಯಾವುದಕ್ಕೂ ಈ ಜಗನ್ ಮೇಲೆ ಒಂದು ಕಣ್ಣಿಟ್ಟಿ. ಒಂದು ವೇಳೆ ನಮ್ಮ ಕೆಲಸ ಅವನಿಂದಾನೇ ಆಗೋದಾದರೆ ನಾವು ಸೇಫ್ ಆಗ್ತೀವಿ. ಸರಿ ರಾಧಾ, ನಾ ಇನ್ನು ಬರ್ತೀನಿ. ಮೊದಲು ಆ ರಾಜ ಹುಲಿ ನಿಮ್ಮ ಹೆಸರು ಹೇಳ್ದಿರಂಗೆ ನೋಡ್ಕೊಳ್ಳಿ. ರಾಧಾ, ರಾಜ ಹುಲಿ ಹತ್ರ ನಾವು ಕೊಟ್ಟಿರೋ ಗನ್ನಿದೆ. ಅದರಿಂದ ನಾವೇನಾದರೂ ಲಾಕ್ ಹೋಗೋದ್ರೆ ವಾಟ್ ಟು ಡು? ಡೋಂಟ್ ವರಿ, ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದೆಲ್ಲ ರೆಡಿಯಾಗಿದೆ. ಅದನ್ನು ಮೀರಿ ನಮ್ಮ ಕಡೆ ಏನಾದರೂ ಬಾಣ ಟರ್ನ್ ಆದರೆ ಅದನ್ನು ಬೇರೆ ಕಡೆ ತಿರುಗಿಸೋಣ. ಬೇರೆ ಕಡೆ ಅಂದರೆ? ಕೇಶವ್ ಮತ್ತು ರಾಜಿ.